ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. ಮೋದಿಯವರ ಸರ್ಕಾರದಿಂದ ಬಡವರಿಗೆ ಮತ್ತು ರೈತರಿಗೆ ಒಂದು ಬಂಪರ್ ಗಿಫ್ಟ್ ಅಂತಲೇ ಹೇಳಬಹುದು. ಮೋದಿಯವರು ಅಧಿಕಾರಕ್ಕೆ ಬಂದ ನಂತರ ರೈತರಿಗೆ ಮತ್ತು ಬಡವರಿಗೆ, ಮಧ್ಯಮ ಕುಟುಂಬದವರಿಗೆ ಸಹಾಯ ಆಗಲಿ ಅಂತ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದರು. ಜನರು ಕೂಡ ಈ ಯೋಜನೆಗಳ ಲಾಭವನ್ನು ಇಲ್ಲಿವರೆಗೂ ಪಡ್ಕೊಂಡಿದ್ದಾರೆ. ಅದರಲ್ಲಿ ಒಂದು PM ಕಿಸಾನ್ ಸಮ್ಮಾನ್ ಯೋಜನೆ ಅಂತ, ಅದು ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ. ಯಾರ ಹತ್ರ ಭೂಮಿ ಇರುತ್ತೋ ಅಂಥವರು PM ಕಿಸಾನ್ ಯೋಜನೆಗೆ ಅರ್ಜಿ ಸಲ್ಲಿಸಿ ಪ್ರತಿ ವರ್ಷ 6,000 ರೂಗಳನ್ನು ಪಡಿಬಹುದಾಗಿತ್ತು. ಇನ್ನು NDA ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನಮ್ಮ ಪ್ರಧಾನಿಯಾದಂತಹ ನರೇಂದ್ರ ಮೋದಿಯವರು ಮಾಡಿದ ಮೊದಲನೇ ಕೆಲಸನೇ PM ಕಿಸಾನ್ 17ನೇ ಕಂತಿನ ಹಣನ ಬಿಡುಗಡೆ ಮಾಡಿದ್ದು. ಅವರು ಅಧಿಕಾರಕ್ಕೆ ಬಂದಿದ್ದ ನಂತರ ಅದು ಮೊದಲನೇ ದಿನದಲ್ಲೇ PM ಕಿಸಾನ್ ಹಣ ಏನು ಬರಬೇಕಿತ್ತು ರೈತರಿಗೆ 22,000 ಕೋಟಿನ ರಿಲೀಸ್ ಮಾಡಿ ಜನಗಳಿಗೆ ತಲುಪೋ ರೀತಿಯಾಗಿ ಮಾಡಿದ್ರು. ಈಗ ಅದರಲ್ಲಿ ಇನ್ನೂ ಸ್ವಲ್ಪ ಜನರಿಗೆ ಹೆಲ್ಪ್ ಆಗೋ ಥರ ಯೋಜನೆನ ಮಾಡ್ತಿದ್ದಾರೆ ಅನ್ನೋ ಇನ್ಫಾರ್ಮೇಷನ್ ಸಿಕ್ಕಿದೆ. ಹೌದು, ಇದೇ ತಿಂಗಳು ಜುಲೈ 23ರಂದು ನಡೆಯುವಂತಹ ಕೇಂದ್ರ ಬಜೆಟ್ ಮಂಡನೆಯಲ್ಲಿ ರೈತರಿಗೆ ಒಂದು ಶುಭ ಸುದ್ದಿ ಸಿಗಲಿದೆ ಅನ್ನೋ ಇನ್ಫಾರ್ಮೇಷನ್ ಎಲ್ಲ ಕಡೆ ಹರಿದಾಡ್ತಾ ಇದೆ. ಇನ್ನು ಮುಂದೆ PM ಕಿಸಾನ್ ಅಪ್ಲೈ ಮಾಡಿದವ್ರಿಗೆ ಪ್ರತಿ ವರ್ಷ 8,000 ರೂಗಳು ಸಿಗಲಿದೆ. 4 ಕಂತುಗಳಲ್ಲಿ, ಅಂದರೆ 4 ಕಂತುಗಳಂದರೆ ನಿಮಗೆ 3 ತಿಂಗಳಿಗೆ ಒಮ್ಮೆ 2,000 ರೂಪಾಯಿ ಕೇಂದ್ರ ಸರ್ಕಾರದಿಂದ ನಿಮ್ಮ ಅಕೌಂಟ್ಗಳಿಗೆ ಬರಲಿದೆ. ಯಾರ್ಯಾರು PM ಕಿಸಾನ್ ಅಪ್ಲೈ ಮಾಡಿರ್ತೀರೋ ಇನ್ನು ಮುಂದೆ ನಿಮಗೆ 8,000 ಸಿಗೋದು ಬಹುತೇಕ ಖಚಿತವಾಗಿದೆ. ಮತ್ತು ಇದು 2019ರಲ್ಲಿ ಜಾರಿಗೆ ಬಂತು. ಇಲ್ಲಿವರೆಗೂ ಭಾರತದಲ್ಲಿ 11 ಕೋಟಿಗೂ ಹೆಚ್ಚು ರೈತರು ಈ ಯೋಜನೆಯ ಲಾಭವನ್ನು ಪಡ್ಕೊಂಡಿದ್ದಾರೆ ಅಂತಲೇ ಹೇಳಬಹುದು. 3 ಲಕ್ಷ ಕೋಟಿಗಿಂತ ಹೆಚ್ಚು ಹಣ ಖರ್ಚಾಗಿದೆಯಂತೆ. ರೈತರಿಗೆ ಈ ಅಮೌಂಟ್ ಕೂಡ ತಲುಪಿದೆ. ನೀವು ಕೂಡ ರೈತರಾಗಿದ್ದರೂ ನಿಮ್ಮ ಬಳಿ ಲ್ಯಾಂಡ್ ಇತ್ತು ಅಂದರೆ ಈ ಯೋಜನೆಗೆ ನೀವು ಅರ್ಜಿನ ಸಲ್ಲಿಸಬಹುದು. ಪ್ರತಿ ವರ್ಷ ನೀವು ಪ್ರಸ್ತುತವಾಗಿ ನೀವು ಬಜೆಟ್ ಆಗೋವರೆಗೂ ಕನ್ಫರ್ಮ್ ಇಲ್ಲ ಅಲ್ವಾ, 90% ದೃಢೀಕರಣ ಇದ್ದರೂ ಕೂಡ ಪ್ರಸ್ತುತವಾಗಿ ಹೇಳೋದಾದರೆ ವರ್ಷಕ್ಕೆ ನೀವು ಕೇಂದ್ರ ಸರ್ಕಾರದಿಂದ 6,000 ರೂಗಳನ್ನ ಪಡಿಬಹುದು. ಇನ್ನು ಮುಂದೆ ಅದು 8,000 ಆದರೂ ಆಗಬಹುದು. ಜೊತೆಗೆ ನಮ್ಮ ರಾಜ್ಯ ಸರ್ಕಾರದಿಂದ 4,000 ರೂಗಳು ನಿಮಗೆ PM ಕಿಸಾನ್ ಯೋಜನೆಯಿಂದ ಕೊಡ್ತಾ ಇದ್ದಾರೆ. ಒಟ್ಟು 10,000, ಇನ್ನು ಮುಂದೆ 12,000 ರೂಗಳನ್ನು ನೀವು ಪಡಿಬಹುದು. ಇದಕ್ಕೆ ನೀವು PM ಕಿಸಾನ್ ವೆಬ್ಸೈಟ್ಗೆ ಹೋಗಿ ಅಪ್ಲಿಕೇಶನ್ನ ಸಲ್ಲಿಸಬಹುದಾಗಿರುತ್ತೆ. ನಿಮ್ಮ ಆಧಾರ್ ಕಾರ್ಡ್ ಬೇಕಾಗುತ್ತೆ, ನಿಮ್ಮ ಲ್ಯಾಂಡ್ ಇತ್ತು ಅಂದರೆ ಲ್ಯಾಂಡ್ ಡೀಟೇಲ್ಸ್ ಬೇಕಾಗುತ್ತೆ, ನಿಮ್ಮ ರಾಜ್ಯ, ಜಿಲ್ಲೆ, ತಾಲೂಕು, ಮೊಬೈಲ್ ನಂಬರು ಇದೆಲ್ಲ ಬೇಕಾಗುತ್ತೆ. ಮತ್ತು ಆಧಾರ್ ಲಿಂಕ್ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಈ KYC ಅಂತೂ ಕಂಪಲ್ಸರಿ ಇರುತ್ತೆ. ಈ KYC ಮಾಡಿದ್ರೆ ಮಾತ್ರ ನಿಮಗೆ ಅಮೌಂಟ್ ಬರುತ್ತೆ, ಇಲ್ಲ ಅಂದರೆ ಅಮೌಂಟು ಸ್ಟಾಪ್ ಆಗಿಬಿಡುತ್ತೆ. ಬಹಳಷ್ಟು ಮಂದಿ ಈ KYC ಮಾಡಿಸ್ಕೊಂಡೇ ಇರೋದ್ರಿಂದ 11ನೇ ಕಂತಿನ ಅಮೌಂಟ್ ಕೂಡ ಅವರಿಗೆ ಬಂದೇ ಇಲ್ಲ. ಹಾಗಾಗಿ ನೀವು ಯಾರಾದರೂ ಅಪ್ಲಿಕೇಶನ್ ಹಾಕ್ಕೊಳ್ಳೋರಿದ್ರೆ ಅಪ್ಲಿಕೇಶನ್ನ ಸಲ್ಲಿಸ್ಕೋಬಹುದು. PM ಕಿಸಾನ್ ಯೋಜನೆಯಿಂದ ಇನ್ನು ಮುಂದೆ ನೀವು ವರ್ಷಕ್ಕೆ ಕೇಂದ್ರ ಸರ್ಕಾರದಿಂದ 8,000 ರೂಗಳನ್ನು ಹಾಗೂ ರಾಜ್ಯ ಸರ್ಕಾರದಿಂದ 4,000 ರೂಗಳನ್ನು ಪಡಿಬಹುದಾಗಿದೆ. ಹಾಗಿದ್ರೆ ನಮ್ಮ ನರೇಂದ್ರ ಮೋದಿಯವರು ರೈತರಿಗೆ ಮತ್ತು ಬಡವರಿಗೆ ಒಂದು ಬಂಪರ್ ಗಿಫ್ಟ್ನೇ ಕೊಟ್ಟರು ಅಂತಲೇ ಅನ್ಕೋಬಹುದು ಅಲ್ವಾ. ಈ ಯೋಜನೆ ನಿಮಗೆ ಇಷ್ಟ ಆಗಿದ್ರೆ, ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.